ನಮಸ್ತೆ, ನಾನು ಸುಚಿತ್ರಾ, ಆಪ್ತ ಸಮಾಲೋಚಕಿ. 8 ವರ್ಷಗಳ ಕಾಲ ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಒಂದು ವಾರ ಅಂದರೆ ಭಾನುವಾರ ಶನಿವಾರದವರೆಗೂ ಆಯಾ ವರ್ಷಕ್ಕೆ ಅನುಗುಣವಾಗಿ ದಿನಾಂಕವನ್ನು ಆಯ್ದುಕೊಂಡು ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ COA ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ ಅವೇರ್ನೆಸ್ ವೀಕ್ ಅಂತ ಆಚರಿಸ್ತೇವೆ. ಈ ಆಚರಣೆ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತುಂಟು, ಮದ್ಯವ್ಯಸನ ಒಂದು ಸಾಮಾಜಿಕ ಪಿಡುಗು ಅಂತ ಅನ್ಕೊಂಡು ಎಲ್ಲರೂ ಹೇಳ್ತಾರೆ. ಕುಡಿತದಿಂದಾಗಿ ಅವನಿಗೆ ದೈಹಿಕ ಸಮಸ್ಯೆ ಆಗ್ತದೆ, ಮಾನಸಿಕ ಸಮಸ್ಯೆ ಆಗ್ತದೆ, ಆರ್ಥಿಕ ಸಮಸ್ಯೆ ಆಗ್ತದೆ. ಕೆಲವೊಮ್ಮೆ ಸಮಾಜ ದೌರ್ಜನ್ಯಗಳನ್ನ ಮಾಡ್ತಾರೆ, ಕೊಲೆ, ಸುಲಿಗೆ, ದರೋಡೆ, ರೇಪ್ಸ್, ರಸ್ತೆ ಅಪಘಾತಗಳು, ಹೀಗೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಲ್ಲರಿಗೂ ಗೊತ್ತಿದ್ದು ಕೂಡ ಪ್ರಾಮುಖ್ಯತೆ ಕೊಡದೇ ಇರೋ ವಿಷಯ ಏನಂತಂದ್ರೆ ಮದ್ಯ ವ್ಯಸನದಿಂದಾಗಿ ಅವರ ಮನೆಯಲ್ಲಿ ಆಗುವಂತ ಸಮಸ್ಯೆಗಳು. ಒಬ್ಬ ಮನೆಯಲ್ಲಿ ತಂದೆ ಕುಡಿತಾ ಇದ್ದಾನೆ, ಮದ್ಯ ವ್ಯಸನಿ ಆಗಿದ್ದಾರೆ ಅಂತಂದ್ರೆ ಅವನಲ್ಲಿ ಒಂದು ತಪ್ಪು ಜೀವನ ಶೈಲಿ ಅಳವಡಿಸ್ಕೊಂಡಿರ್ತಾನೆ. ಇದರಿಂದಾಗಿ ಅವನ ಮನೆಯಲ್ಲಿ ಅಂದ್ರೆ ಅವನ ಹೆಂಡತಿ, ಮಕ್ಕಳು, ಅವನ ಮನೆಯವರು ಅವರಿಗೆ ಗೊತ್ತಿರದೆ ಒಂದು ತಪ್ಪು ಜೀವನ ಶೈಲಿಯನ್ನ ಅವರು ಕೂಡ ಅನುಸರಿಸಿಕೊಂಡು ಹೋಗ್ತಾ ಇರ್ತಾರೆ. ಇವರನ್ನು ನಾವು ಪ್ಯಾರಾ ಆಲ್ಕೋಹಾಲಿಕ್ ಅಂತ ಕರಿತೀವಿ. ಪ್ಯಾರಾ ಆಲ್ಕೋಹಾಲಿಕ್ ಅಂತಂದ್ರೆ ಮನೆಯಲ್ಲಿ ತಂದೆ ಕುಡಿತಾ ಇದ್ರೆ ಇವರಿಂದ ತೊಂದರೆ ಒಳಗಾಗುವಂತಹ ಮಕ್ಕಳು, ಹೆಂಡತಿ, ಅಥವಾ ಹೆಂಡತಿ ಕುಡಿತಾ ಇದ್ರೆ ಇವರಿಂದ ತೊಂದರೆಗೊಳಗಾಗುವಂತಹ ಗಂಡ, ಮಕ್ಕಳು, ಇವರನ್ನು ನಾವು ಪ್ಯಾರಾ ಆಲ್ಕೋಹಾಲಿಕ್ ಅಂತ ಕರಿತೇವೆ. ಈ ಅವೇರ್ನೆಸ್ ವೀಕ್ನ ಮುಖ್ಯ ಉದ್ದೇಶ ಏನಂತಂದ್ರೆ ಪೇರೆಂಟ್ಸ್ ಕುಡಿತದಿಂದಾಗಿ ಅತಿ ಹೆಚ್ಚು ಸಮಸ್ಯೆಗೆ ಒಳಗಾಗೋರು ಮಕ್ಕಳು. ನಮಗೆಲ್ಲ ಗೊತ್ತುಂಟು, ಬಾಲ್ಯದಲ್ಲಿ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ತುಂಬಾ ಅವಶ್ಯಕತೆ ಇರ್ತದೆ. ಇದರಿಂದಾಗಿ ಮಕ್ಕಳಿಗೆ ಒಂದು ಬೇಸಿಕ್ ಟ್ರಸ್ಟ್ ಫಾರ್ಮ್ ಆಗ್ತದೆ. ಅಂದ್ರೆ ಒಂದು ಮನೆಯಲ್ಲಿ ಒಂದು ಭದ್ರತೆ ಭಾವನೆ ಇರ್ತದೆ. ಆದರೆ ಈ ಆಲ್ಕೋಹಾಲಿಕ್ ಫ್ಯಾಮಿಲಿಗಳಲ್ಲಿ ಏನಾಗ್ತದೆ ಅಂದ್ರೆ ಈ ಮಕ್ಕಳಿಗೆ ಮನೆಯಲ್ಲಿ ಒಂದು ಭದ್ರತೆ ಭಾವನೆ ಇರುವುದಿಲ್ಲ. ಯಾಕೆ ಅಂದ್ರೆ ತಂದೆ ಕುಡಿತಾ ಇದ್ರೆ ಮನೆಯಲ್ಲಿ ಜಗಳ ಆಗ್ತದೆ, ಗಲಾಟೆಗಳಾಗ್ತದೆ. ಇದರಿಂದಾಗಿ ಮಕ್ಕಳಲ್ಲಿ ಒಂದು ಭಯದ ವಾತಾವರಣ ಡೆವಲಪ್ ಆಗಿ ಮಕ್ಕಳಿಗೆ ಇನ್ಸೆಕ್ಯೂರ್ ಫೀಲ್, ಅದು ಅಭದ್ರತೆ ಭಾವನೆ ಕಾಡತೊಡ್ತದೆ. ಮತ್ತು ಈ ಮನೆಗಳಲ್ಲಿ ಅನ್ಸರ್ಟನಿಟಿ, ಅನಿಶ್ಚಿತತೆ ಇರ್ತದೆ. ಅಂದ್ರೆ ಆ ಮನೆಗಳೊಂದು ಡೈಲಿ ರೂಟೀನ್ ಇರುವುದಿಲ್ಲ. ಆ ಮನೆಗಳಲ್ಲಿ ದಿನ ಬೆಳಗಾದ್ರೆ ಸಮಸ್ಯೆಗಳು, ಜಗಳಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಿಂದಾಗಿ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಭಾವನಾತ್ಮಕ ಸಮಸ್ಯೆಗಳಂತಂದ್ರೆ ಮಕ್ಕಳು ಅವರ ಫೀಲಿಂಗ್ಸ್ಗಳನ್ನು ಯಾರ ಹತ್ರ ಹೇಳ್ಕೊಳ್ಬೇಕಂತ ಗೊತ್ತಾಗೋದಿಲ್ಲ. ತಂದೆ ಕುಡಿತಾ ಇದ್ರೆ ತಂದೆ ಕುಡಿತಲ್ಲಿ ಬ್ಯುಸಿ ಇರ್ತಾನೆ. ಅವನು ಯಾವಾಗ್ಲೂ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾನೆ, ಮನೆ ಜವಾಬ್ದಾರಿ ತಗೊಳ್ಳೋದಿಲ್ಲ. ತಾಯಿ ಮನೆ ಜವಾಬ್ದಾರಿ ತಗೊಳ್ಬೇಕು, ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅಂದಾಗ ತಾಯಿ ಮಕ್ಕಳ ಕಡೆ ಗಮನ ಕೊಡುವುದನ್ನು ಕಡಿಮೆ ಮಾಡ್ತಾಳೆ. ಇದರಿಂದಾಗಿ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಖುಷಿ ಆದ್ರೂ, ದುಃಖ ಆದ್ರೂ, ಬೇಜಾರಾದ್ರೂ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಮಕ್ಕಳು ಒಂದು ರೂಲ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಏನಂತಂದ್ರೆ ಡೋಂಟ್ ಟ್ರಸ್ಟ್, ಡೋಂಟ್ ಟಾಕ್, ಡೋಂಟ್ ಫೀಲ್ ಅಂತ ಅನ್ಕೊಂಡು. ಅಂದ್ರೆ ಅವರಿಗೆ ಒಂದು ತಲೆಗೆ ಬಂದ್ಬಿಡ್ತದೆ, ಡೋಂಟ್ ಟ್ರಸ್ಟ್, ಯಾರು ಇಲ್ಲಿ ನಂಬಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮನಿಂದ ಅವರಿಗೆ ಒಂದು ಅಭದ್ರತೆ ಭಾವನೆ ಬರೋದ್ರಿಂದಾಗಿ ಇಲ್ಲಿ ಯಾರು ನಂಬಲು ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಅವ್ರು ಯಾರು ನಂಬಲಿಕ್ಕೆ ಹೋಗೋದಿಲ್ಲ, ಯಾರು ಟ್ರಸ್ಟ್ ಮಾಡೋದಿಲ್ಲ. ಡೋಂಟ್ ಟಾಕ್, ಮನೇಲಿ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ಅಪ್ಪ ಕುಡಿತಾನಂತ ಯಾರ ಹತ್ರ ಹೇಳ್ಬೇಡ, ಹೇಳೋದ್ರಿಂದಾಗಿ ಸಮಾಜ ನಮ್ಮನ್ನು ಬೇರೆ ರೀತಿ ನೋಡ್ತದೆ, ನಮ್ಮನ್ನು ನೋಡಿ ನಗಾಡ್ಲಿಕ್ಕೆ ಚಾಲು ಮಾಡ್ತದೆ ಅಂತ ಹೇಳ್ತಾಳೆ. ಇದರಿಂದಾಗಿ ಆ ಮಕ್ಕಳಿಗೆ ಇದನ್ನ ಹೇಳ್ಕೊಳ್ಬಾರ್ದು, ಹೇಳಿದ್ರೆ ತಪ್ಪಾಗ್ತದೆ. ಶಾಲೆಯಲ್ಲಿ ಹೇಳ್ತಾರೆ ಕುಡಿಯುವುದು ಒಂದು ತಪ್ಪು, ಕುಡಿತೊಂದು ದುಶ್ಚಟ ಅಂತ ಹೇಳ್ತಾ ಇರ್ತಾರೆ. ಅಮ್ಮನೂ ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ, ಕುಡಿಯೋದು ಹೇಳಿದ್ರೆ ನಮ್ಮ ಮಾನನೇ ಹೋಗ್ತದೆ ಅಂತ ಅನ್ಕೊಂಡು. ಹಾಗಾಗಿ ಆ ಮಕ್ಕಳು ಒಂದು ಈ ವಿಷಯದ ಬಗ್ಗೆ ಯಾರ ಜೊತೆ ಮಾತಾಡಬಾರ್ದು ಅನ್ನೋ ವಿಷಯಕ್ಕೆ ಬಂದ್ಬಿಡ್ತಾರೆ. ಆ ಮಕ್ಕಳು ಇದ್ರ ಬಗ್ಗೆ ಯಾರ ಜೊತೆ ಮಾತಾಡೋದಿಲ್ಲ. ಇನ್ನೊಂದು ಡೋಂಟ್ ಫೀಲ್ ಅಂತ ಆಗ್ಲೇ ಹೇಳಿದಾಗೆ ಅವರಿಗೆ ಖುಷಿ ಆದ್ರೂ, ದುಃಖ ಆದ್ರೂ, ಬೇಜಾರಾದ್ರೂ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಹೋಗುದಿಲ್ಲ, ತಮ್ಮಲ್ಲೇ ಇಟ್ಕೊಳ್ಳಿಕ್ಕೆ ಚಾಲು ಮಾಡ್ತಾರೆ. ಈ ಮಕ್ಕಳು ಮುಂದೆ ಬೆಳೀತಾ ಇದ್ದ ಹಾಗೆ ಈ ಮಕ್ಕಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಸ್ಟಾರ್ಟ್ ಆಗ್ತದೆ. ಮಾನಸಿಕ ಸಮಸ್ಯೆಗಳು ಇರಬಹುದು, ಅವರ ಶಾಲೆಗಳಲ್ಲಿ ಸಮಸ್ಯೆಗಳಾಗ್ತಾ ಇರಬಹುದು, ಅವರ ವೃತ್ತಿಯಲ್ಲಿ ಕೆಲಸ ಸಮಸ್ಯೆಗಳಾಗ್ತಾ, ಹೀಗೆ ಅನೇಕ ಸಮಸ್ಯೆಗಳಿಗೆ ಈ ಮಕ್ಕಳು ಒಳಗಾಗ್ತಾರೆ. ಇನ್ನು ಶಾಲೆಯಲ್ಲಿ ಈ ಮಕ್ಕಳು ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾರೆ ಅಂತ ನೋಡ್ತಾ ಹೋದ್ರೆ ಈ ಮಕ್ಕಳು ಹೆಚ್ಚಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ, ಒಂಟಿಯಾಗಿರ್ತಾರೆ. ಯಾಕೆ ಅಂತಂದ್ರೆ ನಾನು ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವ್ರನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಮನೆ ಕರ್ಕೊಂಡು ಹೋದಾಗ ಅಲ್ಲಿ ತಂದೆ ಕುಡಿತದ ಬಗ್ಗೆ ಅವ್ರಿಗೆ ಗೊತ್ತಾಗ್ತದೆ. ನನಗೆ ನಾಚಿಕೆ ಆಗ್ತದೆ, ನಾಳೆ ಶಾಲೆಗೆ ಬಂದಾಗ ಅವ್ರು ಟೀಸ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಶಾಲೆ ಒಬ್ಬಂಟಿಯಾಗಿರ್ಲಿಕ್ಕೆ ಚಾಲು ಮಾಡ್ತದೆ. ಕೆಲವು ಫ್ರೆಂಡ್ಸ್ ಮಾಡ್ಕೊಂಡ್ರು ಕೂಡ ಇವರ ಹಾಗೆ ಯಾರು ತೊಂದರೆಯಲ್ಲಿ ಇರ್ತಾರೆ ಅವ್ರನ್ನ ನೋಡ್ಕೊಂಡೇ ಇವರು ಫ್ರೆಂಡ್ಸ್
ಮಾಡ್ಕೊಳ್ತಾರೆ. ಇನ್ನು ಕೆಲವರು ಹೇಗೆ ಅಂತಂದ್ರೆ, ಸೊ ಮನೆಯಲ್ಲಿ ಅಪ್ಪ ಹೇಗೆ ಇವ್ರಿಗೆ ಹೊಡೆದು ಕೆಲಸ ಮಾಡ್ಕೊಳ್ತಾರೆ ಅಂದ್ರೆ ಅಧಿಕಾರಯುಕ್ತವಾಗಿ ಕೆಲಸ ಮಾಡ್ಕೊಳ್ತಾರೋ ಅಂತ ಫ್ರೆಂಡ್ಸ್ಗಳನ್ನೇ ಮಾಡ್ಕೊಳ್ತಾರೆ. ಇವ್ರ ಜೊತೆ ಯಾರು ಅಧಿಕಾರಯುಕ್ತವಾಗಿರ್ತಾರೋ ಅಂಥವ್ರನ್ನ ನೋಡ್ಕೊಂಡು ಇವ್ರು ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ ಚಾಲು ಮಾಡ್ತಾರೆ. ಇನ್ನು ಕೆಲವು ಮಕ್ಕಳು ಸ್ಕೂಲಿಂದ ಬೇಗ ಡ್ರಾಪ್ ಔಟ್ ಆಗ್ತಾರೆ. ಯಾಕೆ ಡ್ರಾಪ್ ಔಟ್ ಆಗ್ತಾರೆ ಅಂತ ನೋಡೋದಾದ್ರೆ, ಸೊ ಯಾಕೆಂದ್ರೆ ಮನೆಯಲ್ಲಿ ತಂದೆ ಕುಡಿತದಿಂದಾಗಿ ಮನೆಯಲ್ಲಿ ತುಂಬಾ ಆರ್ಥಿಕ ಸಮಸ್ಯೆ ಇರ್ತದೆ, ತಾಯಿ ಒಬ್ಳೆ ದುಡಿತಾ ಇರ್ತಾರೆ, ತಾಯಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವರು ಬೇಗ ಸ್ಕೂಲ್ ಡ್ರಾಪ್ ಔಟ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಇನ್ನು ಕೆಲವು ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಬಂದರೂ ಕೂಡ ಶಾಲೆಯಲ್ಲಿ ಗಮನ ಇರುವುದಿಲ್ಲ, ಅವರ ಗಮನ ಬೇರೆ ಕಡೆ ಇರ್ತದೆ. ಅಂದ್ರೆ ಮನೆಯ ಸಮಸ್ಯೆಗಳ ಬಗ್ಗೆ ಇವರು ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಇನ್ನು ಕೆಲವು ಮಕ್ಕಳು ಹೇಗೆ ಅಂತಂದ್ರೆ ಸ್ಕೂಲ್ಗೆ ಬರ್ಲಿಕ್ಕೆ ಕೇಳುವುದಿಲ್ಲ, ಅಂದ್ರೆ ಗೈರು ಹಾಜರಾಗ್ತಾ ಇರ್ತಾರೆ. ಯಾಕೆ ಅಂದ್ರೆ ಆ ಮಕ್ಕಳ ತಲೆಯಲ್ಲಿ ಇರ್ತದೆ, ಇವತ್ತು ನಾ ಸ್ಕೂಲಿಗೆ ಹೋದ್ರೆ ತಂದೆ ಕುಡ್ಕೊಂಡು ಬರ್ತಾನೆ, ಕುಡ್ಕೊಂಡು ಬಂದು ಸೊ ಅಮ್ಮನಿಗೆ ಹೊಡಿತಾನೆ, ಅಮ್ಮನಿಗೆ ಹೊಡೆದು ಅಮ್ಮನಿಗೆ ಏನಾದ್ರು ಮಾಡ್ತಾನೆ ಅನ್ನೋ ಭಯಕ್ಕೆ ಆ ಮಕ್ಕಳು ಸೊ ಸ್ಕೂಲಿಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ. ಸೊ ನಮಗೆ ಒಂದು ಪೇಷಂಟ್ ಬಂದಿದ್ದ, ಅವನು ಹೇಳ್ತಾ ಇದ್ದ, ಸೊ ನಾನು ಯಾಕೆ ಸ್ಕೂಲಿಗೆ ಹೋಗುದಿಲ್ಲ ಅಂದ್ರೆ ಮೇಡಮ್, ನಾನೆಲ್ಲಾದ್ರೂ ಸ್ಕೂಲಿಗೆ ಹೋದಾಗ ಅಪ್ಪ ಬಂದು ಅಮ್ಮನಿಗೆ ಹೊಡೆದು ಬಡ್ದು ಅಮ್ಮಂಗೆ ಏನಾದ್ರು ಮಾಡಿಬಿಟ್ರೆ, ಅಮ್ಮಂಗೆ ಏನಾದ್ರು ಆದ್ರೆ ಅನ್ನೋ ಭಯಕ್ಕೆ ನಾನು ಅಮ್ಮನ್ನ ಕಾಪಾಡ್ಲಿಕ್ಕೋಸ್ಕರ ಮನೇಲಿ ಇರ್ತೀನಿ, ನಾನಿದ್ರೆ ಅಪ್ಪ ಹೆಚ್ಚು ಅಮ್ಮನಿಗೆ ಹೊಡೆಯುವುದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇದ್ದ. ಅಂದ್ರೆ ಸೊ ಈ ಮಕ್ಕಳಲ್ಲಿ ಒಂದು ಭಯ ಚಾಲು ಆಗ್ತದೆ. ಹಾಗಾಗಿ ಈ ಮಕ್ಕಳು ಸ್ಕೂಲಲ್ಲಿ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಇದರಿಂದಾಗಿ ಪನಿಷ್ಮೆಂಟ್ಗಳು ಸಿಗ್ತಾ ಇರ್ತದೆ. ಕೆಲವು ಮಕ್ಕಳು ಶಾಲೆ ತೂಕಡಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರು ರಾತ್ರಿ ನಿದ್ದೆ ಸರಿಯಾಗಿ ಆಗಿರುವುದಿಲ್ಲ, ಮನೆಯಲ್ಲಿ ಜಗಳ ಆಗಿರ್ತದೆ, ರಾತ್ರಿ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಕಾರಣಕ್ಕೆ ಅವರು ಶಾಲೆಯಲ್ಲಿ ಬಂದು ತೂಕಡಿಸ್ತಾರೆ. ಸೊ ಅವ್ರಿಗೆ ಕ್ಲಾಸಲ್ಲಿ ಗಮನ ಇಲ್ಲದ ಕಾರಣಕ್ಕೆ ಲೋ ಮಾರ್ಕ್ಸ್ ಬರ್ತಾ ಇರ್ತದೆ. ಇದರಿಂದಾಗಿ ಅವರು ಪನಿಷ್ಮೆಂಟ್ಗಳನ್ನು ತಗೊಳ್ತಾ ಇರ್ತಾರೆ. ಇದು ಒಂದು ರೀತಿಯ ಮಕ್ಕಳು. ಇನ್ನೊಂದು ರೀತಿಯ ಮಕ್ಕಳು ಹೇಗೆ ಅಂತಂದ್ರೆ ಸುಳ್ಳು ಹೇಳಲಿಕ್ಕೆ ಚಾಲು ಮಾಡ್ತಾರೆ, ಕಳ್ಳತನ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ, ಮೊಬೈಲ್ ಅಡಿಕ್ಷನ್ಸ್ಗಳಿಗೆ ಬೇಗ ಹೋಗ್ತಾರೆ. ಅಂದ್ರೆ ಈ ಕ್ರೋನ್ ವಿಡಿಯೋಸ್ಗಳು, ಗೇಮ್ಸ್ಗಳು, ಈ ರೀತಿ ಅಡಿಕ್ಷನ್ಸ್ಗೆ ಬೇಗ ಹೋಗ್ತಾರೆ. ಯಾಕೆ ಅಂದ್ರೆ ಅವರಿಗೆ ಒಂದು ಪ್ರೆಷರ್ ಬೇಕು, ಒಂದು ಖುಷಿ ಬೇಕು, ಅದು ಆ ಮನೆಗಳಲ್ಲಿ ಸಿಗುವುದಿಲ್ಲ. ಆ ಮನೆಗಳಲ್ಲಿ ಸಿಗದಿದ್ದಾಗ ಆ ಖುಷಿಯನ್ನು ಸಿಗುವಂತ ವಸ್ತುಗಳನ್ನ ಹುಡುಕ್ತಾರೆ. ಆಗ ಅವರಿಗೆ ಸಿಗುವಂತದ್ದು ಮೊಬೈಲ್ಸ್ಗಳು. ಸೊ ಈಸಿ ಅವೈಲೇಬಲ್ ಮೊಬೈಲ್ಸ್, ಅದರಿಂದಾಗಿ ಅವರು ಅಡಿಕ್ಷನ್ಸ್ಗೆ ಹೋಗುವಂತ ಸಮಸ್ಯೆಗಳಿರ್ತದೆ. ಸೊ ಈ ಮೇಲ್ನೋಟಕ್ಕೆ ನಮ್ಗೆ ಇದೆಲ್ಲ ನೋಡ್ತಾ ಹೋದ್ರೆ ಮಕ್ಕಳಲ್ಲಿ ಬಿಹೇವಿಯರ್ ಸಮಸ್ಯೆ ಅಂತ ಅನಿಸ್ತದೆ. ಆದ್ರೆ ಸೊ ಈ ಬಿಹೇವಿಯರ್ ಸಮಸ್ಯೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಸೊ ಇವರ ಮನೆಯಲ್ಲಿ ಸಿಗದೇ ಇರುವಂತ ಪ್ರೀತಿ ವಾತ್ಸಲ್ಯದ ಕೊರತೆಯಿಂದಾಗಿ ಈ ಮಕ್ಕಳು ಸೊ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಈ ಮಕ್ಕಳು ಅಡಾಲಸೆಂಟ್ ಏಜಿಗೆ ಬಂದಾಗ ತುಂಬಾ ರೀತಿಯ ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾರೆ. ಈ ಮಕ್ಕಳಲ್ಲಿ ಖಿನ್ನತೆ, ಆತಂಕ, ಗೀಳು ಕಾಯಿಲೆ, ಹೀಗೆ ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳನ್ನು ನಾವು ನೋಡಬಹುದು. ಖಿನ್ನತೆ ನೋಡುವುದಾದ್ರೆ ಇವರಿಗೆ ಬಾಲ್ಯದಲ್ಲಿ ಒಂದು ಭಾವನಾತ್ಮಕ ಸಮಸ್ಯೆಗೆ ಒಳಗಾದ ಕಾರಣಕ್ಕೆ ಈ ಮಕ್ಕಳಿಗೆ ತಾನು ಸರಿ ಇಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ಸೊ ನನಗೆ ಯಾರು ಸಹಾಯ ಮಾಡಲಾಗೋದಿಲ್ಲ, ಸೊ ನನ್ನ ಫ್ಯೂಚರ್ ಹೋಯ್ತು ಅನ್ನೋ ಕಾರಣಕ್ಕೆ ಇವರು ಖಿನ್ನತೆಗೆ ಒಳಗಾಗ್ತಾರೆ. ಕೆಲವು ಮಕ್ಕಳು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ, ಇನ್ನು ಕೆಲವು ಮಕ್ಕಳು ಆತ್ಮಹತ್ಯೆಗೆ ಒಳಗಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಆತಂಕ, ಸೊ ಇವರು ಚಿಕ್ಕ ವಯಸ್ಸಿಂದ ಭಯದ ವಾತಾವರಣದಲ್ಲಿ ಬೆಳೆದ ಕಾರಣಕ್ಕೆ ಇವರ ತಲೆಯಲ್ಲಿ ಒಂದು ಭಯ ಕೂತಿರ್ತದೆ. ಇವರು ಬೆಳೀತಾ ಇದ್ದಾಗ ಈ ಭಯವು ಕೂಡ ಬೆಳೀತಾ ಹೋಗ್ತದೆ. ಇದರಿಂದಾಗಿ ಅವರು ಮುಂದೆ ಆತಂಕದ ಕಾಯಿಲೆಗೆ, ಅಂದ್ರೆ ಜನರ ಜೊತೆ ಮಾತಾಡಲಿಕ್ಕೆ, ಸಮಾಜದಲ್ಲಿ ಬೆರೀಲಿಕ್ಕೆ ಎಲ್ಲವೂ ಕೂಡ ಕಷ್ಟ ಆಗ್ಲಿಕ್ಕೆ ಚಾಲು ಆಗ್ತದೆ. ಇನ್ನು ಗೀಳು ಕಾಯಿಲೆ, ಸೊ ಗೀಳು ಕಾಯಿಲೆ ಯಾಕೆ ಬರ್ತದೆ ಅಂತಂದ್ರೆ, ಕೆಲವು ಮಕ್ಕಳು ಹೇಗೆ ಅಂತಂದ್ರೆ ತಂದೆ ಕುಡಿತಾ ಇದ್ರೆ ಸೊ ಬೇಗ ಮನೆ ಜವಾಬ್ದಾರಿಗಳು ತಗೊಳ್ತಾರೆ. ಇದರಿಂದಾಗಿ ತಂದೆ ಕುಡಿತ ಬಿಡಬಹುದು ಅನ್ನೋ ಒಂದು ಆಸೆಯಿಂದಾಗಿ ಸೊ ಈ ಜವಾಬ್ದಾರಿ ತಗೊಂಡ್ಮೇಲೆ ಈ ಮಕ್ಕಳು ಅತಿಯಾದ ಶಿಸ್ತನ್ನು ಅಳವಡಿಸ್ಕೊಳ್ತಾರೆ. ಸೊ ಅತಿಯಾಗಿ ಎಲ್ಲವೂ ನೀಟಾಗಿ ಇಡ್ಲಿಕ್ಕೆ ಚಾಲು ಮಾಡ್ತಾರೆ. ಸೊ ಇದು ಇವರು ಬೆಳೀತಾ ಇದ್ದ ಹಾಗೆ ಈ ಕ್ಲೀನಿಂಗು, ಈ ನೀಟ್ನೆಸ್ ಕೂಡ ಬೆಳೀಲಿಕ್ಕೆ ಚಾಲು ಆಗ್ತದೆ. ಮುಂದೆ ಇದು ಗೀಳು ಕಾಯಿಲೆಯಾಗಿ ಹೊರ ಬರ್ತದೆ. ಅಡಿಕ್ಷನ್ ಫ್ಯಾಮಿಲಿ ಇರುವಂತಹ ಮಕ್ಕಳು ತಮ್ಮ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಶೈಕ್ಷಣಿಕ ಜೀವನದಲ್ಲಾಗಿರ್ಬೋದು, ವೃತ್ತಿ ಜೀವನದಲ್ಲಾಗಿರಬಹುದು, ವೈವಾಹಿಕ ಜೀವನದಲ್ಲಾಗಿರಬಹುದು, ಕೆಲವರು ವೃದ್ಧಾಪ್ಯದಲ್ಲಿ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ವೈಯಕ್ತಿಕ ಜೀವನದಲ್ಲಿ ನೋಡೋದಾದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಮಕ್ಕಳಲ್ಲಿ ಬಾಲ್ಯದಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಸ್ಟಾರ್ಟ್ ಆಗಿರೋದ್ರಿಂದ ಅವರು ಬೆಳೀತಾ ಇರೋದ್ರ ಜೊತೆಗೆ ಅವರ ಸಮಸ್ಯೆಗಳು ಕೂಡ ಬೆಳೀತಾ ಇರ್ತದೆ. ಅವರಿಗೆ ಮುಂದೆ ಸಮಾಜ ಜೊತೆ ಬೆರಲಿಕ್ಕೆ ಕಷ್ಟ ಆಗ್ತದೆ. ಅವರು ಒಬ್ಬಂಟಿಯಾಗಿ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಸಮಾಜ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಬೆರಿಬೇಕಂತ ಗೊತ್ತಾಗೋದಿಲ್ಲ. ತಾನು ಮಾತಾಡ ತಪ್ಪಾಗ್ತದೇನೋ, ಅವ್ರು ತಪ್ಪು ತಿಳ್ಕೊಳ್ತಾರೇನೋ, ಅವ್ರು ನನ್ನ ಬಗ್ಗೆನೇ ಮಾತಾಡ್ತಾರೇನೋ ಅನ್ನೋ ಭಾವನೆಗಳು ಅವರಲ್ಲಿ ಬೆಳೀಲಿಕ್ಕೆ ಚಾಲು ಆಗ್ತದೆ. ಅದರಿಂದಾಗಿ ಅವರು ಒಬ್ಬಂಟಿಯಾಗಿರ್ತಾರೆ, ಅವರ ವೈಯಕ್ತಿಕ ಜೀವನ ಹಾಳಾಗ್ತದೆ.
ಶೈಕ್ಷಣಿಕ ಜೀವನ ನಾನು ಆವಾಗಲೇ ಹೇಳಿದೆ. ಇನ್ನು ವೃತ್ತಿ ಜೀವನದಲ್ಲಿ ನೋಡೋದಾದರೆ ಕೆಲವು ಮಕ್ಕಳು ಪರ್ಫೆಕ್ಷನ್ ಸಿಸ್ಟಮ್ಯಾಟಿಕ್ ಆಗಿರೋದ್ರಿಂದ ಮುಂದೆ ಅವರು ವರ್ಕೋಹಾಲಿಕ್ ಆಗಿ ಮಾರ್ಪಾಡಾಗ್ತಾರೆ. ಈ ವರ್ಕೋಹಾಲಿಕ್ಗಳಲ್ಲಿ ಜೀವನದಲ್ಲಿ ಮನೋರಂಜನೆ ಇರುವುದಿಲ್ಲ. ಅವರು ಯಾವಾಗಲೂ ಕೆಲಸದ ಬಗ್ಗೆ ಆಲೋಚನೆ ಮಾಡೋದ್ರಿಂದಾಗಿ ತುಂಬ ಸ್ಟ್ರೆಸ್ಫುಲ್ ಆಗಿ ಅವರ ಜೀವನ ಇರ್ತದೆ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾಗ್ತದೆ ಹೇಳಿದ್ರೆ, ನಮ್ಮಲ್ಲಿ ಒಂದು ಲೇಡಿ ಬಂದಿದ್ರು, ಅವರಿಗೆ ಮದುವೆ ಆಗಿದೆ. ಅವ್ರು ಹೇಳ್ತಾ ಇದ್ರು, ನನಗೆ ಮದುವೆ ಆಗಿದೆ ಮೇಡಮ್, 2 ಮಕ್ಕಳಿದ್ದಾರೆ, ಒಂದು ಗಂಡು ಹೆಣ್ಣು. ನಾನು ಯಾವಾಗಲೂ ಗಂಡನ ಜೊತೆ ಜಗಳ ಮಾಡ್ತಾ ಇರ್ತೀನಿ. ನನ್ನ ಮಗ ಏನೇ ಮಾಡಿದ್ರು ನನಗೆ ತಪ್ಪಾಗಿ ಕಾಣ್ತದೆ, ಅವನಿಗೆ ಬೈತಾ ಇರ್ತೀನಿ. ಬಟ್ ಅವ್ರದ್ದೇನು ತಪ್ಪಿರೋದಿಲ್ಲ, ನಂಗೆ ಗೊತ್ತುಂಟು. ಬಟ್ ನನಗೆ ಅವ್ರು ನೋಡಿದ ತಕ್ಷಣ ಸಿಟ್ಟು ಬರ್ತದೆ, ಯಾಕಂತ ಗೊತ್ತಾಗೋದಿಲ್ಲ. ನನಗೆ ಅದೇ ತುಂಬ ಟೆನ್ಷನ್ ಆಗ್ತಾ ಉಂಟು ಅಂತ ಹೇಳಿ ಬಂದಿದ್ರು. ಮತ್ತೆ ಅವರ ಬಾಲ್ಯದ ಬಗ್ಗೆ ಕೇಳುವಾಗ ಅವ್ರು ಹೇಳ್ತಾ ಇದ್ರು, ನನ್ನ ತಂದೆ ಕುಡಿತಾ ಇದ್ರು. ಕುಡಿದು ಮನೆಯಲ್ಲಿ ಯಾವಾಗಲೂ ಗಲಾಟೆ ಮಾಡ್ತಾ ಇದ್ರು, ಅಮ್ಮನಿಗೆ ಹೊಡಿತಾ ಇದ್ರು, ಅಕ್ಕಪಕ್ಕ ಜನರ ಜೊತೆ ಗಲಾಟೆ ಮಾಡ್ತಾ ಇದ್ರು, ನನಗೆ ಬೈತಾ ಇದ್ರು, ಶಾಲೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನನಗೆ ಅದನ್ನು ನೋಡಿ ಗಂಡಸರಂದ್ರೆ ನನಗೆ ಭಯ ಚಾಲುವಾಯಿತು. ಗಂಡಸರಂದ್ರೆ ನಾನು ಹೇಟ್ ಮಾಡಲಿಕ್ಕೆ ಚಾಲು ಮಾಡಿದ್ದೆ. ಅದು ಮುಂದೆ ಬೆಳೀತಾ ಈಗ ಗಂಡನ್ ನೋಡಿದ್ರೆ ಆಗೋದಿಲ್ಲ, ಮಗನ್ ನೋಡಿದ್ರೆ ಆಗೋದಿಲ್ಲ ಅಂತ ಅನ್ಕೊಂಡು, ಅಂದ್ರೆ ಅವರಿಗೆ ಮುಂದೆ ವೈವಾಹಿಕ ಜೀವನದಲ್ಲಿ ಕಷ್ಟ ಆಗ್ಲಿಕ್ಕೆ ಚಾಲುವಾಗ್ತದೆ. ಇನ್ನು ವೃದ್ಧಾಪ್ಯದಲ್ಲಿ ನೋಡೋದಾದ್ರೆ, ನನಗೆ ಒಂದು ಅಜ್ಜಿ ಬಂದಿದ್ರು. ಒಂದು 85 ಏಜ್ ಆಗಿರಬೇಕು ಅಜ್ಜಿಗೆ. ಅವ್ರ ಮಗ ಕರ್ಕೊಂಡು ಬಂದಿದ್ರು. ಮಗ ಹೇಳ್ತಾ ಇದ್ರು, ಮೇಡಮ್ ಅವರಿಗೆ ಮೈ ಮೇಲೆ ದೇವರ ಭೂತ ಬಂದ ಹಾಗೆ ಆಗ್ತದೆ. ಸಡನ್ಲಿ ಕಿರ್ಚ್ಲಿಕ್ಕೆ ಚಾಲು ಮಾಡ್ತಾರೆ. ಒಂದು 5-10 ನಿಮಿಷ ಕಿರ್ಚಿ ಮತ್ತೆ ಪ್ರಜ್ಞೆ ತಪ್ಪಿಳ್ತಾರೆ. ಮತ್ತೆ ಒಂದು 2-3 ನಿಮಿಷದಲ್ಲಿ ಪ್ರಜ್ಞೆ ಬರ್ತದೆ. ಆದರೆ ಇತ್ತೀಚೆಗೆ ಈ ಸಮಸ್ಯೆ ಜಾಸ್ತಿ ಆಗಿದೆ. ಮೊದಲಿಂದಲೂ ಉಂಟು, ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ಅನ್ಕೊಂಡು ಮತ್ತೆ ಅಜ್ಜಿನ ಕರೆದು ಮಾತಾಡುವಾಗ ಅಜ್ಜಿ ಹೇಳ್ತಾ ಇದ್ರು, ನಾನು ಬಾಲ್ಯದಲ್ಲಿರುವಾಗ, ಅಂದ್ರೆ ಅಜ್ಜಿ ಬಾಲ್ಯದಲ್ಲಿರುವಾಗ ಅವ್ರ ತಂದೆ ಕುಡಿತಾ ಇದ್ರು, ತಾಯಿನೂ ಸಹ ಕುಡಿತಾ ಇದ್ರು. ಕುಡಿದು ಅವರಿಬ್ರು ಫೈಟ್ ಮಾಡ್ಕೊಳ್ತಾ ಇದ್ರು, ಗಲಾಟೆ ಮಾಡ್ಕೊಳ್ತಾ ಇದ್ರು. ಇದನ್ನು ನೋಡಿ ಅವರಿಗೆ ಒಂದು ಮನೆಯಲ್ಲಿರೋ ಆ ಭಯದ ವಾತಾವರಣ ನೋಡಿ ಅವರು ತುಂಬಾ ಭಯಕ್ಕೆ ಒಳಗಾಗಿದ್ರು. ಇದರಿಂದಾಗಿ ಅವರು ಮೈ ಮೇಲೆ ಏನೋ ಬಂತು, ದೇವರು ಬಂತು, ಭೂತ ಬಂತು ಅಂತ ಕಿಚ್ಚುದ್ರ ಮೂಲಕ, ಸಡನ್ ಆಗಿ ಬೀಳುವುದ್ರ ಮೂಲಕ ಅವರ ಸ್ಟ್ರೆಸ್ ಅನ್ನ ಹೊರಗಡೆ ಹಾಕ್ತಾ ಇದ್ರು. ಇದನ್ನ ನಾವು ಡಿಸೋಸಿಯೇಟಿವ್ ಅಟ್ಯಾಕ್ಸ್ಗಳು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಅವರ ವೃದ್ಧಾಪ್ಯದಲ್ಲಿಯೂ ಕೂಡ ಅವರು ಸಮಸ್ಯೆಯನ್ನ ಅನುಭವಿಸ್ತಾರೆ. ಈ ಮಕ್ಕಳಿಗೆ ನಾವು ಹೇಗೆ ಸಹಾಯ ಮಾಡಬಹುದು? ಈ ಮಕ್ಕಳನ್ನ ಅರ್ಲಿ ಐಡೆಂಟಿಫಿಕೇಶನ್ ಮಾಡಬೇಕು. ಎಲ್ಲಿ ಮಾಡಬಹುದು ಅಂದರೆ ಶಾಲೆಯಲ್ಲಿ ಮಾಡಬಹುದು. ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳ ಐಡೆಂಟಿಫಿಕೇಶನ್ ಮಾಡಬಹುದು. ಯಾವ ಮಕ್ಕಳು ಶಾಲೆಗೆ ಸರಿಯಾಗಿ ಬರ್ತಾ ಇಲ್ಲ, ಸ್ಕೂಲಿಗೆ ರೆಗ್ಯುಲರ್ ಆಗಿಲ್ಲ, ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಮಕ್ಕಳು ಶಾಲೆಯಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಕ್ಲಾಸಲ್ಲಿ, ಮಕ್ಕಳು ಶಾಲೆಯಲ್ಲಿ ಕ್ಲಾಸ್ ಮಾಡುವಾಗ ಮಲಗ್ತಾ ಇದ್ದಾರೆ. ಇಂತಹ ಮಕ್ಕಳನ್ನ ಐಡೆಂಟಿಫೈ ಮಾಡಬೇಕು. ಸ್ಕೂಲಲ್ಲಿ ಫೀಸ್ ಸರಿಯಾಗಿ ಕಟ್ಟದ ಮಕ್ಕಳನ್ನ, ಒಬ್ಬಂಟಿಯಾಗಿರೋ ಮಕ್ಕಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವರನ್ನ ಕರೆದು ಮಾತಾಡಬೇಕು. ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳುವುದಿಲ್ಲ, ಯಾಕಂದ್ರೆ ಅವರಿಗೆ ಟ್ರಸ್ಟಿನ ಸಮಸ್ಯೆ ಇರ್ತದೆ. ನಾನು ಹೇಳಿದ್ರೆ, ನಾನೇನಾದ್ರೂ ಅವರಿಗೆಲ್ಲ ಹೇಳಿದ್ರೆ ಅವರನ್ನ ನೋಡೋ ರೀತಿ ಬದಲಾಗ್ತದೆ, ನಾನು ನೋಡಿ ನಗಾಡ್ತಾರೆ ಅನ್ನೋ ಭಾವನೆ ಇರ್ತದೆ. ಆ ಮಕ್ಕಳಿಗೆ ನೀವು ಯು ಆರ್ ನಾಟ್ ಅಲಾನ್, ನೀನು ಒಬ್ಬಂಟಿ ಅಲ್ಲ, ನಿನ್ನೊಂದಿಗೆ ನಾವಿದ್ದೇವೆ ಅನ್ನೋ ಭಾವನೆ ಬರೆಸಿ ಅವರ ಭಾವನೆಗಳನ್ನ ಹೇಳಲಿಕ್ಕೆ ಬಿಡಬೇಕು. ಅವರು ಕೆಲವು ಮಕ್ಕಳು ಭಾವನೆಗಳನ್ನು ವ್ಯಕ್ತಪಡಿಸಿ ಅವರ ಮನಸ್ಸಿನ ದುಃಖಗಳನ್ನು ಹೇಳುವುದ್ರ ಮೂಲಕ ಸರಿಯಾಗ್ತಾರೆ. ಕೆಲವರಿಗೆ ಮಾನಸಿಕ ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ. ಅಂತಹ ಮಕ್ಕಳಿಗೆ ಅಂದರೆ ಡಿಪ್ರೆಷನ್ ಅಥವಾ ಆತಂಕ ಸಮಸ್ಯೆಗಳು, ಗೀಳು ಕಾಯಿಲೆಗಳು ಸ್ಟಾರ್ಟ್ ಆಗಿರ್ತದೆ. ಅಂಥ ಮಕ್ಕಳಿಗೆ ಕೌನ್ಸಿಲಿಂಗಿನ ಅವಶ್ಯಕತೆ ಇರ್ತದೆ. ಹಾಗಾದರೆ ಕೌನ್ಸಿಲರ್ ಮತ್ತು ಸೈಕ್ಯಾಟ್ರಿಸ್ಟ್ನ ಪರಿಚಯ ಮಾಡಿ ಕೊಡಬೇಕಾಗ್ತದೆ. ಇದನ್ನು ಯಾರು ಬೇಕಾದರೂ ಮಾಡಬಹುದು. ಸಮಾಜದಲ್ಲಿರೋ ಪ್ರಜ್ಞಾವಂತ ನಾಗರಿಕರು, ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರಬಹುದು ಅಥವಾ ಮಾಧ್ಯಮದವರಾಗಿರ್ಬೋದು, ಯಾರು ಬೇಕಾದರೂ ಈ ಮಕ್ಕಳ ಜೊತೆ ಮಾತಾಡಿ ಅವರ ಸಮಸ್ಯೆಗೆ ಅವರಿಗೆ ನೀನು ಕಾರಣ ಅಲ್ಲ ಅಂತ ಹೇಳಬೇಕು. ಯಾಕಂತಂದರೆ ಕೆಲವು ಮನೇಲಿ ಏನಾಗ್ತದೆ ಅಂತಂದರೆ, ತಂದೆ ಕುಡಿದು ಬಂದಾಗ ಆ ಮಗು ಹೇಳ್ತಾನೆ, ನಾನು ಯಾಕೆ ಕುಡಿತೀನ ಅಂತಂದರೆ ನೀನು ಓದುವುದಿಲ್ಲ, ನೀನು ಬರೆಯುವುದಿಲ್ಲ, ನಿನ್ನ ಟೆನ್ಷನಿಗೆ ನಾನು ಕುಡಿತಾ ಇದ್ದೀನಿ ಅಂತ ಅನ್ಕೊಂಡು ಆ ಮಕ್ಕಳು ಅದನ್ನ ನಿಜ ಅಂತ ಅನ್ಕೊಳ್ತಾರೆ. ನನ್ನಿಂದಾಗಿ ನನ್ನಪ್ಪ ಕುಡಿತಾ ಇದ್ದಾನೆ ಅಂತ ಅನ್ಕೊಳ್ಳಿಕ್ಕೆ ಚಾಲು ಮಾಡ್ತಾರೆ. ಇದಕ್ಕೆ ನಾನೇ ಕಾರಣ ಅಂತ ಅನ್ಕೊಂಡು ಅವರು ತಮ್ಮ ಮೇಲೆ ತಪ್ಪಿತಸ್ಥ ಭಾವನೆಯನ್ನ ಹೊರಿಸ್ಕೊಂಡು ಬದುಕಲಿಕ್ಕೆ ಚಾಲು ಮಾಡ್ತಾರೆ. ಇದನ್ನ ಫಸ್ಟ್ ನಾವು ಹೋಗಲಾಡಿಸ್ಬೇಕು. ಇದು ನಿನ್ನಿಂದ ಆಗುವಂಥದ್ದಲ್ಲ, ನೀನು ಇದಕ್ಕೆ ಕಾರಣ ಅಲ್ಲ, ಇದೊಂದು ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಇದೆ, ಇದಕ್ಕೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ಗಳಲ್ಲಿ ಕ್ಯಾಂಪ್ಗಳಾಗ್ತದೆ, ಅಲ್ಲಿ ಇದಕ್ಕೆ ಚಿಕಿತ್ಸೆ ಕೊಡಿಸಬಹುದು ಅಂತ ಅನ್ಕೊಂಡು ಆ ಮಕ್ಕಳಿಗೆ ಭರವಸೆಯನ್ನ ಮೂಡಿಸಬೇಕಾಗ್ತದೆ.
ಕೆಲವೊಂದು ಸಂಘ ಸಂಸ್ಥೆಗಳು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಮ ಹಾಸ್ಪಿಟ್ಲ್ ಅಂದರೆ ಬಾಳೆಗದಲ್ಲಿ ನೋಡೋದಾದರೆ ಪ್ರತಿ 4ನೇ ಶನಿವಾರ ಮಧ್ಯಾಹ್ನ ಮಕ್ಕಳಿಗೆ ಇಂತಹ ಮಕ್ಕಳ ಅಂದರೆ ಮದ್ಯವ್ಯಸನದಿಂದ ಸಮಸ್ಯೆಗೊಳಗಾದ ಮಕ್ಕಳನ್ನು ಪೇರೆಂಟ್ಸ್ನ ಮದ್ಯವ್ಯಸನ ಸಮಸ್ಯೆಗೊಳಗಾದ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಆಟ ಆಡಿಸುವಂಥದ್ದು, ಕೆಲವು ರಿಸೋರ್ಸ್ ಪರ್ಸನನ್ನು ಕರ್ಕೊಂಡು ಬಂದು ಅವರಿಗೆ ಟಾಕ್ ಮಾಡುವಂಥದ್ದು, ಅಂದರೆ ಅವರಲ್ಲಿ ಪಾಸಿಟಿವ್ ಹ್ಯಾಬಿಟ್ಸನ್ನು ಡೆವಲಪ್ ಮಾಡುವುದು, ಮನೋರಂಜನೆಗೆ ಹೆಚ್ಚು ಉತ್ತೇಜನ ಕೊಡೋದ್ರ ಮೂಲಕ ಅವರಲ್ಲಿ ಪಾಸಿಟಿವ್ ಹ್ಯಾಬಿಟನ್ನು ಬೆಳೆಸಿ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಕೊಡೋದ್ರ ಮೂಲಕ ಆ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿ ಅಂದರೆ ಪ್ರಜ್ಞಾವಂತ ನಾಗರಿಕರಲ್ಲಿ ಮಾಡುವಲ್ಲಿ ನಾವು ಸಹಾಯ ಮಾಡಬೇಕಾಗ್ತದೆ. ಸಾಮಾಜಿಕವಾಗಿ ನೀವು ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾಗ್ತದೆ. ಇಂತಹ ಮಕ್ಕಳಿಗೆ ಸಹಾಯ ಮಾಡಬೇಕಾಗ್ತದೆ. ಇಷ್ಟೊತ್ತನಕ ತಿಳಿಸಿದ ವಿಷಯ ನಿಮಗೆ ಹೇಗನಿಸ್ತು? ನೀವು ಹೇಗೆ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ನೆರವಾಗ್ತೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ.